ಲುಸ್ತಾ ಎನ್ನುವ ಜಾಗದಲ್ಲಿ ಹುಡ್ದಾಗಿಂದ ಕುಂಟನಾದ ಒಬ್ಬ ಮನುಷ್ಯನಿದ್ದಾನೆ. ಆದ್ರೆ ಪೌಲ ಸಂತೆ ಬೀದಿಯ ನಡು ಭಾಗದಲ್ಲಿ ನಿಂತ್ಕೊಂಡಿರೋ ಪ್ರಸಂಗವನ್ನ ಗಮನ ಇಟ್ಟು ಕೇಳ್ತಾ ಇದ್ದಾನೆ. ನಾನು ಹೇಳ್ತೇನೆ, ಯಾರಾದ್ರೂ ಪ್ರಸಂಗ ಗಮನ ಇಟ್ಟು ಕೇಳ್ತಾ ಇದ್ದೀರಾ? ನಾನು ಹೇಳ್ತೇನೆ, ಅದ್ರ ಅರ್ಥ ನಿಮ್ಮ ಬಿಡುಗಡೆ ಹತ್ತಿರ ಆಯಿತು ಅಂತ. ಸಂತೆ ಅದು, ಜನ ಅತ್ತ ತಿರುಗಾಡ್ತಾ ಇದ್ದಾರೆ, ಎತ್ತ ಕಡೆ ನೋಡ್ತಾ ಇಲ್ಲ, ಪೌಲನನ್ನೇ ನೋಡ್ತಾ ಇದ್ದಾನೆ. ನೀನು ಮಾತಾಡು, ನಾನು ಕೇಳ್ತೀನಿ, ನೀನು ಮಾತಾಡು, ಪ್ರಸಂಗ ಮಾಡು, ಕೇಳ್ತಾ ಇದ್ದೀನಿ. ನೀನು ಪ್ರಸಂಗ ಮಾಡ್ತಾ ಇರೋದು ನನಗೋಸ್ಕರನೇ. ಅವನು ಪ್ರಸಂಗ ಮಾಡ್ತಾ ಇದ್ದಾನೆ, ಈ ಕುಂಟ ಕೇಳ್ತಾ ಇದ್ದಾನೆ. ತಕ್ಷಣ ಆ ಕುಂಟನ ಕಡೆ ಪೌಲನ ತಿರ್ಕೊಳ್ತಾನೆ. ಅವನನ್ನು ನೋಡಿದಾಗ ವಾಕ್ಯ ಕೇಳ್ತಿರೋನ್ ಮುಖದಲ್ಲಿ ಒಂದು ಗುರುತು ಕಾಣಲ್ಪಡ್ತು. ಇವನಿಗೆ ಸೌಖ್ಯವಾಗೋ ನಂಬಿಕೆ ಇದೆ. ನನಗೆ ಅದ್ಭುತಕ್ಕಾಗಿ ಪ್ರಾರ್ಥನೆ ಮಾಡು ಅಂತ ಕುಂಟ ಕೇಳಲಿಲ್ಲ, ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಂತ ಕುಂಟ ಕೇಳಲಿಲ್ಲ, ಎದ್ದು ನಡಿಯಂಗ್ ಮಾಡಂತ ಕುಂಟ ಕೇಳಲಿಲ್ಲ. ಕುಂಟ ಕುತ್ಕೊಂಡು ಏನ್ ಕೇಳಿದ ಗೊತ್ತಾ? ಪ್ರಸಂಗ ಕೇಳ್ತಾ ಇದ್ದಾನೆ. ಅವನ ಅದ್ಭುತವನ್ನ ಕೇಳಲಿಲ್ಲ, ಬಿಡುಗಡೆ ಕೇಳಲಿಲ್ಲ. ವಾಕ್ಯ ಮಾತಾಡು, ಯೇಸುವಿನ ಕುರಿತಾಗಿ ಮಾತಾಡು, ನಂಬಿಕೆಯನ್ನು ಮಾತಾಡು, ಬೇರೆ ಪ್ರಸಂಗ ಕೇಳ್ತಾ ಇದ್ದ. ತಕ್ಷಣ ಪೌಲ ಅವನ ಕಡೆ ತಿರ್ಕೊಂಡ, ನೀನ್ ಬೇರೆ ಪ್ರಸಂಗ ಕೇಳಿದೆ, ಆದ್ರೆ ಪ್ರಸಂಗದಲ್ಲಿರೋ ಶಕ್ತಿ ನಿನಗೆ ಗೊತ್ತಿಲ್ವಲ್ಲ, ಈಗ ಶಕ್ತಿಯನ್ನು ಕಾಣು ಅಂತ ಹೇಳಿ ಆ ಕುಂಟನನ್ನು ನೋಡಿ ಹೇಳಿದ, ನಜರೇತಾದ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು. ಬೈಬಲ್ ಹೇಳುತ್ತೆ, ತಕ್ಷಣ ಅವನ ಕಾಲುಗಳಲ್ಲಿ ದೇವರ ಶಕ್ತಿ ಇಳಿದು ಬಂತು. ಅವನು ಎದ್ದು ನಡೆದಾಡೋದಕ್ಕಾಗಿ ಪ್ರಾರಂಭಿಸಿದ. ನಾನು ಹೇಳ್ತೇನೆ, ನೀನು ಕೇವಲ ಪ್ರಸಂಗ ಅಲ್ಲ ಕೇಳೋದು, ಪ್ರಸಂಗದಲ್ಲಿರುವ ಪರಿಶುದ್ಧಾತ್ಮನ ಶಕ್ತಿಯನ್ನ ಈ ದಿವಸಗಳಲ್ಲಿ ಅನುಭವಿಸಲಿಕ್ಕಾಗಿ ಹೋಗ್ತೀರಾ. ಯೇಸುವಿನ ನಾಮದಲ್ಲಿ ನಿನ್ನನ್ನ ಕುಂಟುತನ ಮಾಡಿದಂತ ಏನೇ ಕಾರ್ಯ ಆದ್ರೂ ವಾಕ್ಯವನ್ನ ಗಮನ ಇಟ್ಟು ಕೇಳ್ತಿರೋ ದೇವರ ಮಕ್ಕಳೇ, ನಾನು ಹೇಳ್ತೇನೆ, ಇಲ್ಲಿ ಸ್ತೋತ್ರ ಹೇಳಬೇಕಾದ್ರೆ ನಿಮ್ಮ ಮೇಲೆ ಶಕ್ತಿ ಇಳಿದು ಬರ್ತಾ ಇದೆ. ನಿಮ್ಮನ್ನು ಎದ್ದು ನಡೆದಾಡತಕ್ಕಂತೆ ಮಾಡುವ, ನಿನ್ನನ್ನು ಎದ್ದು ಚಲಿಸತಕ್ಕಂತೆ ಮಾಡುವ, ಅನೇಕ ವರ್ಷಗಳಿಂದ ನಿನ್ನನ್ನು ಕಟ್ಟಾಕಿದಂತ ಎಲ್ಲ ಪರಿಸ್ಥಿತಿಗಳನ್ನ, ಎಲ್ಲ ಬಂಧನಗಳನ್ನ, ಎಲ್ಲ ಹೋರಾಟಗಳನ್ನ ಯೇಸುವಿನ ನಾಮದಲ್ಲಿ ಬಿಚ್ಚಿ ಬಿಡಲಿಕ್ಕೆ ಸಾಧ್ಯವಾಗುವ ಆ ನರಗಳಿಗೆ, ಆ ಎಲುಬುಗಳಿಗೆ, ಆ ಮಾಂಸಗಳಿಗೆ, ಆ ಪರಿಸ್ಥಿತಿಗಳಿಗೆ ಜೀವವನ್ನು ಉಂಟು ಮಾಡುವ ಪರಿಶುದ್ಧಾತ್ಮನ ಶಕ್ತಿ ಈಗ ಕೆಲವರ ಮೇಲೆ ಇಳಿದು ಬರ್ತಾ ಇದೆ.